ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲು ಏನಂದರೆ, ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಯಾಕೆಂದರೆ ನಾನು ಇಲ್ಲಿಂದ ಹೋದ್ಮೇಲೆ ಇದು ಸಾಧ್ಯ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿರುವಾಗಲೇ ಒಂದು ಡಿಫ್ರೆಂಟಾಗಿ ನಮ್ಮಮ್ಮಂದ ಒಂದು ರುಟೀನ್ ಹೇಗಿರುತ್ತೆ, ನಮ್ಮ ರುಟೀನ್ಸ್ ನೋಡಿರ್ತೀರ, ಎಲ್ಲರೂ ಯೂಟ್ಯೂಬರ್ ಆಗಿದ್ದಾರೆ, ಅವ್ರದ್ದೊಂದು ಡೈಲಿ ರುಟೀನು, ಆಫ್ಟರ್ನೂನ್ ರುಟೀನು ಆ ಥರ ಮಾಡಿರ್ತಾರೆ. ನಾನೊಂಚೂರು ಡಿಫ್ರೆಂಟಾಗಿ ನಮ್ಮಮ್ಮನ ಬಗ್ಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಪ್ಲ್ಯಾನ್ ಬಂತು. ಅದಕ್ಕೋಸ್ಕರ ಟ್ರೈ ಮಾಡೋಣ, ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಅಂತ ಬೆಳಿಗ್ಗೆ ಬೇಗನೆ ಇದ್ದು. ಇವತ್ತೇ ಸ್ವಲ್ಪ ಥಂಡಿ ಕಡಿಮೆ ಇತ್ತು ಹೇಳಬೇಕು ಅಂದರೆ, ನಾನು ಇದ್ದಿದ್ದಕ್ಕೂ ಏನು ಎಲ್ಲ ಒಂದು ಕನೆಕ್ಟ್ ಆಗೋಕ್ಕೆ. ಇನ್ನೂ ತುಂಬ ಚಳಿ ಇರ್ತಿತ್ತು, ಸ್ವಲ್ಪ ಕಡಿಮೆ ಇತ್ತು. ಸರಿ ಇದೆ ಇವತ್ತೇನೆ ಮಾಡಿಬಿಡೋಣ ಅಂತಲೇ ಮಾಡಿದೆ. ಇನ್ನೂ ಪಾಪು ಮಲಗಿದ್ದ. ನಮ್ಮಮ್ಮಂದು ದಿನ ಬೆಳಗ್ಗೆ ಸ್ಟಾರ್ಟ್ ಆಗೋದು ಬೆಳಗ್ಗೆ 6 ಗಂಟೆಯಿಂದ. ನಾವು ಬಂದ ಮೇಲೆ ಹಸು ಹೋದ್ಮೇಲೆ ಹಾಲು ಕರಿಯೋದಿದ್ದಿದ್ರೆ ಅವ್ರದ್ದು 4 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಇನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತು ಏನು ಹುಡ್ಕೋಕೆ ಹೋಗ್ಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಆಲ್ರೆಡಿ ಎದ್ದು ನನಗಿಂತ ಮುಂಚೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆಗಲೂ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟೈತೆ. ನಾನು ಏನು ಹೇಳಿದ್ದೆ? ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ? ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಯಾ ಆಗಲೇ? ಅವನು ಮನೆ ಕಂಡ ಈಗ. ಬೈರಾ, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ ಅಲ್ಲಿ? ಬೈರ ಮನೆ ಕಂತಾನಲ್ಲ, ಕೂದಲು ಜಾಸ್ತಿ. ಬೈರಂಗ ಇದು ಚೀಲ ಮನೆ ಕಳಕ್ಕೆ. ಬಂಗಾರಿನ ಆಚೆ ಕಟ್ಬಿಟ್ಟಿದ್ಯಾ ಆಗಲೇ? ಮೈನ ಇಕ್ತಾಳಾಗಲೇ ಬೈರಿಂದ. ಬೈರನ್ ಮೈ ಎಲ್ಲ ನೆಕ್ತೈತೆ. ಹಾಂ ಹಾಂ. ಹಾಂ ಹ್ಞೂ. ಅದರಿಂದ ಬೈರ ಅಂತ ಅವಯ್ಯ ಇದನ್ನ ಹಗ್ಗ ಹಿಡ್ದು ಎಳ್ದು ಈ ಕಡೆಗೆ ಬಿಡ್ತಾನೆ ಹಸುನ. ಆ ಬೈರ ಎಲ್ಲೋ ನಂಗೆ ನಾಯಿ ಹಂಗೆ ಹೋಯ್ತದ, ಹಂಗೆ ಹೋಗ್ತಿದ್ದು ಹಂಗೆ ವಸಂತ ನಂಗೆ ತಗೊಂಡು ನಾಯಿ ಕಟ್ಕೊಂಡು ಅಯ್ಯ ವಸಂತ ನಂಗೆ ತಗೊಂಡು ಹಸು ನಮಗೂ ನಾಯಿ ಹಸು. ಅದಕ್ಕೆ ಗೊತ್ತಾಗಲ್ವೇ ನನಗೆ? ಬೈರ ಮೈ ನೆಕ್ಕಿಸ್ಕೊಂಡು ಬಂದ. ಹಾಲು ಹಾಕಿಲ್ವ ಇನ್ನೂ? ಓಯ್ ಬೈರ, ಏನು? ಅವನು ಒಂಚೂರು ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಮೈ ಮೇಲೆ ಬಿದ್ದು ಬಿಡ್ತಾನೆ. ಹೋಗ ಕಡಿಕೆ. ಲಕ್ಷ್ಮಿ ಅಲ್ಲ, ಬಂಗಾರಿ. ಗುಡ್ ಮಾರ್ನಿಂಗ್. ಏನು ಬೆಳಿಗ್ಗೆ ಎದ್ದವಾಗ ಹಸಿನ ಮುಖ ನೋಡಬೇಕು ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಹಸಿನ ಮುಖ ತೋರಿಸೋರು ನಮ್ಮ ತಾತ ಅಜ್ಜಿ ಊರಿಗೋದ್ರೆ ಅಲ್ವೇನಪ್ಪ. ಕವರ್ ಆಗಿದ್ದೀನಿ ಚಳಿ ಇರೋದ್ರಿಂದ.
ಹಾಂ ಮುಸ್ರೆನಾ? ಹ್ಞೂ ಇನ್ನು ಅವಳ ಕೆಲಸ ಮುಗೀತು. ಅವ್ರು ಬಿಟ್ಬಿಟ್ರೆ ಸಾಯಂಕಾಲ ತನಕ ಇಲ್ಲ. ಸಾಯಂಕಾಲ ಬಂದಾಗ ಇಟ್ಕೊಳ್ಳೋದು. ಹ್ಞೂ ಇದ್ರೊಳಗೆ ಹಾಕಿದ್ದಾ? ಕೋಳಿ ಒಂದು ಸೆಕ್ಷನ್ ಕೆರೆದು ಬಿಟ್ಟಿತ್ತು. ಇದು ಅದ್ರ ಬೀಜ. ಹುಟ್ತಾಯ್ತಾ? ಆ ಸೊಪ್ಪು ಇಲ್ಲೇ ಐತೆ, ನಾರಾಬಳ್ಳಿ ಸೊಪ್ಪು ಅಂತ. ಇಲ್ಲ ಐತಲ್ಲ, ಇನ್ನು ಹೋಗೋಷ್ಟರೊಳಗೆ ಸ್ವಲ್ಪ ಬರಲಿ. ಇದರಲ್ಲೇ ಹಾಲು ಸಾರು ಮಾಡ್ತಾರಲ್ವಾ? ಬೀಜ ನೋಡಿ. ಹಾಲು ಸಾರು ಸಖತ್ತಾಗಿರುತ್ತೆ. ಇಂಥ ಸೊಪ್ಪು ಸಿಗ್ತದೆ. ಕಿವಿಗೆ ಇಕ್ಕೊಳ್ಳೋದು ಯಾವುದು ಸೊಪ್ಪು ಅಂತಿದ್ರಲ್ಲ, ಅದು ಇದೆ ನಾರಾಬಳ್ಳಿ ಸೊಪ್ಪು ಅಂತ ಅದ್ರ ಹೆಸರು. ಕಿವಿಗೆ ಕಿತ್ತಿ ಇಕ್ಕಬೇಕು. ಬೀಜ ಕಾಯಿ ಹಿಂಗೆ ಬಿಡ್ತದೆ. ಅದನ್ನೆಲ್ಲ ನಾ ಹೇಳ್ತದೆ. ಬೀಜ ಹಾಕೊಂಡ್ರೆ ಅದೇನು ಒಂದು ಸಸಿ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಇಮಿಡಿಯೇಟ್ ಬೀಜ ಸಿಕ್ಬಿಡ್ತವೆ. ಈ ಬೀಜ ಬೇರೆ ಬೇರೆ ಪಾಟಿಗೆ ಹಾಕೊಂಡ್ರೆ ಬರ್ತಾ ಇರ್ತದೆ. ನಮ್ಮ ಮನೆ ಹತ್ರ ಪಾಟಿಗೇನು ಹಾಕಂಗಿರ್ಲಿಲ್ಲ. ಕೋಳಿ ಇರೋದ್ರಿಂದ ಪಾಟಿಗೆ ಹಾಕೊಂಡಂಗಾಗೈತೆ. ಯಾಕೆಂದರೆ ಇಲ್ಲಾಂದ್ರೆ ತಿನ್ಕೊಂಬಿಡುತ್ತಲ್ಲ ಅದು. ಮೊಳಕೆನೇ ತಿನ್ಕೊಂಬಿಟ್ಟು ಅಲ್ಲೊಂದು ಇದನ್ನ ಹಾಕ್ಬಿಟ್ಟು ಗಿಡದಲ್ಲೇ ಗಿಡನ ಮುಚ್ಚಿ ಮಡಿಕೊಂಡಿದ್ದೀವಿ. ಇದು ಮುಚ್ಚಿರೋದಾ? ಟ್ರೇ ಮುಚ್ಚಿರೋದಾ? ಅದರಲ್ಲಿ ವಿಳೆದೆಲೆ ಗಿಡ ಆಯ್ತಾ? ಕೋಳಿ ತಿನ್ಕೊಂಡ್ಬಿಡ್ತದೆ ಅಂತ. ಪುದೀನಾನು ಅಷ್ಟೇ. ನೆಲದಲ್ಲಿ ಹಾಕಕ್ಕೆ ಬಿಡಲ್ಲ. ಪಾಟೆಲ್ಲ ನೋಡಿದ್ರೆ ಒಂದೇ ದಿನಕ್ಕೆ ಎಲ್ಲರ ಕೈಯೆಲ್ಲ ಏನೋ ರೋಗ ಬಂದ್ಬಿಟ್ಟು ಗಾಳಿ ಬರ್ಲಿ ನಾಟಿ ಏನಿದ್ದಾನೆ ಅಂದರೆ ಕೋಳಿ ಬರೋಕ್ಕೆ ಬಿಟ್ಟಿಲ್ಲ. ಸರಿ ಇನ್ನೇನು ಇರೋಲ್ಲ. ಎಂಥ ಚೆನ್ನಾಗಿ ಇಟ್ಕೊಳೋದು. ದಪ್ಪಳೇನೆ ಇಟ್ಕೊಂಡು ಹೊಂಟೋಗೈತಿ. ಎಲ್ಲ ಅಲ್ಲಿ ಮೇಲೆ ಕೆಳಗಡೆ ಸೇರಿಕೊಂಡು ಮುಂಗ್ಸಿ ಹಿಡ್ಕೊಂಡು 3 ಪೀಳಿಗೆ ಬಂದಾಗ ಇಲ್ಲಿ ಕೋಳಿ ಸಾಕೋಕ್ಕಾಗಲ್ಲ. ಇನ್ನು ನಮ್ಮ ಬೈರ ಅವರು ಇಲ್ಲೇ ಇರೋದು. ರಾತ್ರಿ ಎಲ್ಲ ಕಾಂಪೌಂಡ್ ಮೇಲೆ ಕಾಯೋದವ್ರ ಕೆಲಸ. ಕಿತ್ತಿದ್ದನ್ನೆಲ್ಲ ಒಣಗಿಸಿ ಪುಡಿ ಮಾಡಿ ಮಡಿಕೊಂಡಿದ್ದಾರೆ. ಮೆಹಂದಿ ಸೊಪ್ಪು ತಲೆಗೆ ನ್ಯಾಚುರಲ್ ಏರ್ ಕಲರ್. ಒಳಗಡೆ ಮಕ್ಕೊಂಚೂರು ಆಗ್ಬೇಕಷ್ಟೆ. ಆಗೈತೆ. ಅಂಗಡಿ ಕಲರ್ ಹಾಕೊಂಡ್ರೆ. ಈ ಮುಂದೆ ಮಾತ್ರ ಅಲ್ಲ, ಗಿಡದ ಬುಡದಲ್ಲೂ ಅಷ್ಟೇ ಒಂದೇ ಒಂದು ಎಲೆನೂ ಬಿದ್ದಿರಲ್ಲ ನೋಡಿ. ನಮ್ಮ ಮನೆ ಹತ್ರ ಗಿಡದಲ್ಲಿ ಹಂಚಿನ ಮರದ ತುಂಬ ಎಲೆ ಉದುರುತ್ತದೆ. ಅದೂ ಅಷ್ಟೇ ಹಂಚಿಕಟ್ಟಿ ಪೊರ್ಕೆ, ಅದೇನು ತೆಂಗಿನ ಕಡ್ಡಿ ಪೊರ್ಕೆ ತೊಗೊಂಡೆಲ್ಲ ಗುಡಿಸಿ ನೀಟಾಗಿ ಇಟ್ಕೊಂಡಿರ್ತಾರೆ, ಹುಳ ಬಂದು ಸೇರಿಕೊಳ್ಳುತ್ತೆ ಅಂತ. ಮನೆಯಿಂದ ಕೊಂಡೊಯ್ತದೆ ಅಂತನಾ? ಕಟ್ಟಾಕ್ಬಿಟ್ಟು ಪಿಳ್ಳೆಗಳೆಲ್ಲವೇ? ಅಲ್ಲದೆ ಬೊಳೆ ಗಿಡದ ಬುಡದಲ್ಲಿ. ಈಗ ಹಾಲು ತರಕ್ಕೆ ಹೋಗ್ತಾರೆ ನಮ್ಮಮ್ಮ. ನೋಡಿ ಗೇಟ್ ಸೌಂಡ್ ಆಗ್ತಿದ್ದಂಗೆ ಹೆಂಗೆ ಓಡೋಗ್ತಾನೆ ಇವನು ಅಂತ ನಮ್ಮಮ್ಮನ ಹಿಂದೆ. ಗೇಟ್ ಸೌಂಡ್ ಆಗಿದ್ದಕ್ಕೆ ಓಡ್ಬಿಟ್ಟ. ಹಾಲು ತಗೊಂಬರಕ್ಕೆ ಹೋಗೋರು ಈಗ. ಅವರ ಹಿಂದೆ ಅವನೇ ಫಸ್ಟ್ ಬರ್ಬೇಕಂತೆ. ಹಸು ಇದ್ದಿದ್ರೆ ಇವಾಗ ಪ್ಯಾಕೆಟಲ್ಲಿ ಕುಡಿಬೇಕು. ನಿಮ್ಮ ಹಸ ಕರ ಯಾವಾಗ ಕರ ಹಾಕೋದು? ಹಾಲು ಹಾಕತಕ್ಕ ಈ ಥರ ಕಾಯ್ತಾ ಇರ್ತಾನೆ. ಹಾಲು ಹಾಕೋವರೆಗೂ ನಮ್ಮ ಬೈರಂದು ಹಿಂಗೆ ರಾತ್ರಿ ಎಲ್ಲ ಹಿಂಗೆ ಹೊಸ್ಲ ಮೇಲೆ ಮಲಗೋದವನು ಅಲ್ವೇನ ಬೈರ? ನಿಯತ್ತಿನ ಪ್ರಾಣಿ ಅಂದರೆ ರಾತ್ರಿನೇ ಪಾತ್ರೆ ತೊಳೆದಿಟ್ಬಿಟ್ಟಿರ್ತಾರೆ. ಚಳಿ ಬೇರೆ. ಕಾಯಿ ಕಿಟ್ಬಿಟ್ಟು ನೀರಲ್ಲಿ ಗುರಿ ಹಾಕಿ ಕಾಫಿ ಟೀ ಮಾಡ್ಕೊಂಡು ಕುಡ್ಬಿಟ್ಟು ಬಟ್ಟೆ ಉಟ್ಬಿಟ್ಟು ಬರ್ತೀವಿ. ಆಮೇಲೆ ನಾಷ್ಟ ಮಾಡ್ಕೊತೀವಿ.
ನಾಷ್ಟ ಏನು ಗಂಜಿ ತಾನೆ ಹ್ಞೂ ಗಂಜಿ ಮಾಡಿ ಮಧ್ಯಾಹ್ನ ಕಟ್ಬಿಡೋದು ದೇವ್ರನ್ನ ಕಟ್ಕೊಂಡು ಅದು ಟೈಮಿಗೆ ಮಾಡೋಂಗಿಲ್ಲ ತಿನ್ಸಂಗಿಲ್ಲ ಒಬ್ಬರಾದ್ರೆ ಮಾಡೋಕ್ಕಾಗಲ್ಲ ಇಬ್ಬರೇ ಆದರೆ ಏನೋ ಒಬ್ರು ಒಂದು ಮಾಡ್ಕೊಡ್ಬೋದು ಇನ್ನೊಬ್ರು ಒಂದು ಮಾಡ್ಕೊಡ್ಬೋದು ತಿಂಗಳಲ್ಲಿ ಹಾಕಿ ಹ್ಞೂ ಕಾಂಪೌಂಡ್ಗೆಲ್ಲ ಪೇಂಟ್ ಎಲ್ಲ ನೀವು ಮಧ್ಯಾಹ್ನ ಮಾಡಿಸಿರೋದು 10 ವರ್ಷ ಆಯಿತು ಹ್ಞೂ ಪಾಪ ಸ್ನಾನ ಮಾಡಬೇಕು ಹ್ಞೂ ಹೋಗ್ಲಿಲ್ಲ ಒಂದು ವಾರಕ್ಕೆ ಬಂತೇನ ಕಣಪ್ಪ ಇವತ್ತೊಂಚೂರು ಕಡಿಮೆ ಅನ್ಸುತ್ತಾ ಏನು ಕಮ್ಮಿ ಅನಿಸ್ತದೆ ಅದಕ್ಕೆ ಮೋಡ ಕಮ್ಮಿ ಆಗೈತೆ ಮೋಡ ಇಲ್ಲ ಮೋಡ ಇದ್ದಿದ್ರೆ ಇದೆ ನಿಧಾನ ಪಾರಾಡ್ಕೊಂಡು ಬರ್ಕೊಂಡ್ಮೇಲೆ ಒಲೆಗೆ ಸುಳಿ ಉಪ್ಪು ಅಷ್ಟೊಂದು ಹಾಕ್ತೀರಾ ಒಂಚೂರು ಹಾಕಿರೋದು ಬೈರಂಗ ಇದು ಹೊಟ್ಟೆ ಯಾಕೆ ಕೈ ಬಾಯಿ ಸುತ್ತ ಬರೀ ಹಾಲಾಕಿರೋ ಹೊಟ್ಟೆ ತುಂಬಲ್ಲ ಒಂಚೂರು ಹಾಲು ಹಾಕ್ಬಿಟ್ಟು ರಾತ್ರಿ ಹಾಲು ಮಡಗಿರುತ್ತೆ ಒಂಚೂರು ಅವನಿಗೆ ಅಂತ ಹಾಲು ಬಂತು ಹೋಗು ಫಸ್ಟು ಕೊಟ್ಟು ಬಿಡಬೇಕು ಬೈರಂಗೆ ಹಾಲನ್ನ ಅಲ್ವಾ ಬೈರ ಚಿನ್ನು ತಿಂದು ರೆಸ್ಟ್ ಮಾಡಿ ರಾತ್ರಿ ಎಲ್ಲ ಕಾಯ್ದಿರ್ತೀಯ ಅವ್ನು ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ ಈ ಕಾಂಪೌಂಡ್ ಮೇಲೆ ಕಾಯ್ತಾನೆ ಇರ್ತಾನೆ ಇಲ್ಲ ಇದ್ರ ಮೇಲೆ ಮಲ್ಕೊಳ್ಳೋದು ಇದ್ರ ಮೇಲೆ ನೋಡಿ ಮಲ್ಕೊಂಡು ಹೆಂಗಾಗೈತಿ ನೀವೆಲ್ಲ ಓಡಾಡಿ ನಮಗೆ ಮಾಡ್ಕೊಂಡು ಈಗೇನೋ ರೆಡ್ ಇದು ಅದಂತದ ಇವಾಗ ಹಾಲು ತಂದಿದ್ದೀನಲ್ಲ ನಾನು ಸ್ಪೆಷಲಲ್ಲವೇ ಏನೋ ರೆಡಿನೇ ಅಂತ ಹೇಳಿದ್ರು ಏನೋ ಒಂದು ಡೂಪ್ಲಿಕೇಟ್ ಹಾಲು ಸುಳ್ಳಾಗಿರ್ಬೇಕು ನೀರು ಕಾಯ್ತಿತ್ತಾ ಇದು ನನಗೆ ಬಿಸಿನೀರು ಕೈದವ ತುಂಬ ಹೋಯ್ದ್ಬಿಟ್ಟೆ ಬಿಸಿ ನೀರು ಹಾಕ್ತೀನಿ ನಾನು ಆರ್ಕಳ್ಳಿ ಆಮೇಲೆ ಕುಡಿತೀನಿ ಈಗ ಒಂದು ಲೋಟ ನೀರು ಕುಡಿಯೋದಾ ಈಗೇನು ಮಾಡ್ತಾ ಇದೆಯಾ ಈಗ ನಿಮಗೆ ಬೆಲ್ಲದ ಪುಡಿ ಹಾಕ್ಬಿಟ್ಟು ಕಾಫಿ ಮಾಡಿಬಿಡೋದೇ ಕೆಲಸ ಅಷ್ಟೇ ಕೆಲಸ ನನಗೆ ಕಾಫಿ ನಿಂಗೆ ಟೀ ಕಡೆ ನಾನು ಕಾಫಿ ಕುಡಿಯೋದು ಟೀ ಮಾಡ್ಕೊಳ್ತೀಯಾ
ಇದಾದ್ಮೇಲೆ ಕಾಫಿ ಮಾಡಿ ಕುಡಿತೀವಿ. ಕಾಫಿ ಪುಡಿ ಇದು ಇದೇ ತರಿಸ್ತಿರೋ ಖಾಲಿ ಬಿಟ್ಟು ಗಮ್ಮಂತೈತಿ. ಅಷ್ಟೊಂದು ಹಾಕ್ಬೇಕಾ? ಅಷ್ಟೊಂದು ಹಾಕೋದು ಎಷ್ಟು ಹಾಕ್ತೀವಿ, ಒಂಚೂರು ಹಾಕ್ತೀನಿ, ಜಾಸ್ತಿ ಹಾಕೋ. ಯಾಕೆಂದರೆ ಈಟ್ ಆಯ್ತೈತೆ ಅಂತಿಲ್ಲ, ಹಾಲು ಬೆಳೆಸ್ಕೊಂಡು ಸುಮ್ಮನೆ ಗಮಕ್ಕೆ. ಇವೆಲ್ಲ ನಮ್ಮ ಬಂಗಾರಿ ರಾತ್ರಿ ಬಿಚ್ಕೊಂಡು ಗಿಡ ತಿನ್ಕೊಂಬಿಟ್ಟಾಳೆ ಚೆನ್ನಾಗಿ. ಕೈ ಹೂವು ಬಂದಾಗ ತಿನ್ಕೊಂಡ್ಬಿಡ್ತೀವಿ ನೋಡಿ. ಎಷ್ಟು ಹತ್ರ ಬಾಳೆ ಗಿಡ ಕಾಣ್ತಿರ್ಲಿಲ್ಲ, ಅಷ್ಟು ಎತ್ತರ ಇತ್ತು. ಒಂದಿನ ಚೆನ್ನಾಗಿ ಮೇಯ್ಕೊಂಡವ್ರೆ. ಸೂರ್ಯ ಕಮಿಂಗ್. ಹಾಂ, ಬಾಳೆ ಅಂದ್ರೆ ಸಾಕು, ಹೆಂಗೆ ಬಡಿಕೊಂಡು ಅದು ಕೋಳಿನಾ? ಮೊಟ್ಟೆಗೆ ಬಂದದ ಅದು? ಮೊಟ್ಟೆ ಇಕ್ಕಕ್ಕೆ ಹೂವು ಏನಕ್ಕೆ ಕೇಳ್ತೀಯಾ? ಅದು ಪನ್ನೀರ್ ರೋಸ್ ಗಮ್ ಅನ್ನುತ್ತೆ ಅಲ್ವಾ? ಹಾಂ 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 ಪಾಟಲಿತ್ತ ಇದು? ಈ ಮೇಲ್ಗಡೆದೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಇಲ್ಲೇ ಇಕ್ಕಿದ್ದೀನಿ. ಇಲ್ಲಿ 2 ಕಲರ್ ಇತ್ತಲ್ಲ ಅದ ಕಲರ್ ಇತ್ತಲ್ಲ ಅದು, ಮೇಲೆಲ್ಲ ಕಟ್ ಮಾಡಿ ಹಂಗೆ ಚುಚ್ಚಿದ್ದೀನಿ, ಅದು ಬರಲಿ ಅಂತ. ಡಬಲ್ ಕಲರ್ ಇದನ್ನ ಸುಮ್ಮನೆ ಕದಿಕ್ಕೆ ಅನ್ಸಿಟ್ಟಿದ್ದೀನಿ. ಅದಕ್ಕೆ ಅದು ಬುಡನ ನೆಲದಲ್ಲಿ ಹಾಕಿದ್ದೀನಿ, ಚೆನ್ನಾಗಿ ಬರುತ್ತೆ. ಉಣ್ಕೊಂಡಿದ್ವಿ ಸೊಗಡವ್ರೆ ನೋಡಿ, ಸೊಗಡುನಾ? ಅದಕ್ಕೆ ನಾವು ಯಾವಾಗಲೂ ಒಂದು 2 ಹಾಕಂದ್ರೆ 3 ವರ್ಷದಿಂದ ದನನೇ ಬಿಡ್ತಿರಕ್ಕ ನಾವು. ನಾವು ಅವರೆಕಾಯಿ ಮುಗಿಯೋ ತಕ್ಕ ತಿನ್ನೋದನ್ನ ಅವಳು ಒಂದೇ ರಾತ್ರಿಗೆ ತಿನ್ಕೊಂಬಿಟ್ಟವಳು. ಬಿಸಿಲಿದ್ರೆ ಬಿಸಿಲು ತೋರಿಸ್ಕೊಂಡು ಒಂದು ರೌಂಡು ಹಿಂಗೆ ಓಡಾಡಿಸ್ಬಿಟ್ಟು ತಂದು ಮನ್ಗಿಸ್ಬಿಡ್ತಾರೆ. ನಾನು ಎದ್ದಳಲ್ಲ. ನೋಡ್ತಾನ ನಾನು ಮಲ್ಕೊಂಡಿರ್ತೀನಿ, ಅವರೊಂದು ರೌಂಡ್ ಹಾಕಿಸ್ಬಿಟ್ಟು ತಂದು ಮಲಗಿಸ್ಬಿಡ್ತಾರೆ. ಏನು ಬಾರ ನಾನು ಇದೀನಲ್ಲ, ಬೈರ ನಾನು ಹೊರಗಡೆ ಹೋಗಿಲ್ಲ. ಪಾಪ ಇಲ್ಲ ಅಲ್ಲಿ, ಪಾಪ ನೋಡು. ಅವ್ನು ನೋಡಲ್ವಾ? ನನ್ನ ಮಕ್ಳ ಹತ್ರ ಎಲ್ಲ ಬರಲ್ಲ, ಮಕ್ಕಳಿಂದ ದೂರ. ಪ್ರೀತಮ್ ಥರ ಆದರೆ ಬರ್ತಾನೆ, ಇವನು ಚಿಕ್ಕ ಹುಡುಗ ಆಗ್ಬಿಡ್ತಾನೆ. ಇವನು ಇನ್ನೂ ಎಳೆ ಮಗ ಅಲ್ವಾ, ಅವನ ಹತ್ರಕ್ಕೆ ಬರಲ್ಲ. ನೋಡಲ್ಲ ಅವ್ನು ದೂರ. ಏನು ಮಾಡ್ತಿದ್ಯಮ್ಮ? ಇವೆರಡೇ ಖಾಲಿ ಆಗಿವೆ, ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡೋಣ ಅಂತ. ಅವನಿದ್ದಾಗಲೇ ಮಾಡೋಣ ಅಂತ ತಕ್ಕೊಂಡೆ, ನಾನು ಹೊರಟೇ ಬಿಟ್ಟ. ಅನ್ನ ಸಾರು ತಿನ್ಕೊಂಡು ಹೋಗೋಣಿ, ಈಗ ನಾನೇ ಮಾಡ್ಕೊಂಡು ಬಿಡ್ತೀನಿ. ಈಗ ಕಷ್ಟನೇ ಗೊತ್ತಿರಲಿಲ್ಲ. ನೀನು ಮಾಡಿಕೊಂಡಿದ್ದೆ, ಅವ್ರು ಹಿಡ್ಕೊಂಡೋದ್ರೆ ಏನು ಮಾಡೋಕ್ಕಾಯ್ತದೆ? ಅಲ್ಲ, ನಮ್ಮಂಥ ಕೆಲಸ ಬೇಕಾಗಿತ್ತು ಆ ಮುಂಡೆ ಮಕ್ಕಳಿಗೆ. ಕಷ್ಟಪಟ್ಕೊಂಡು ಸಾಕಿದ್ಕೂ ಬಿಡ್ಲಿವಲ್ಲ. ಎದೈತಿ ನನ್ನ ಜೀವ ಅಂತ ಅವ್ರಿಗೆ. ಒಂದೊಂದು ಶಾಪನ್ನು ತಗೊಳಿದ್ರೆ ಅವ್ರು 7 ಜನಕ್ಕೆ ಉದ್ದಾರ ಆಗಲ್ಲ. ಮೊನ್ನೆ ಉಪ್ಪಿನಕಾಯಿಗೆ 2 ವರ್ಷ ಕುದ್ನಲ್ಲ, ಇವತ್ತಾಗ ಹಂಗೆ ಹಚ್ತಾ ಇದನ್ನು ಕುತ್ಕೊಂಡು. ಇದು ಎಷ್ಟು ಇಷ್ಟ ಐತೆ, ಎಷ್ಟು ನೆಲ್ಲಿಕಾಯಿ ತುರ್ಬಿಟ್ಟೈತು. ಅಂತದೊಂದು ಚಿಕ್ಕ ಸಿಕ್ಕಿದ್ರೆ ತಗೋಬೇಕು, ಚೆನ್ನಾಗಿರುತ್ತೆ. ಅಂತ ಗ್ಯಾಪ್ ತಾನೇ ಬರ್ತಿಲ್ಲ, ಬರೀ 15 ರೂಪಾಯಿ ಕೊಡ್ತಂದಿದೆ. ಮಸ್ತಂಗಿದ್ದಾವೆ, ತಗೋಣ ಇದೇನು ತುರಿತದ ರಜನಿ ಆಂಟಿ ತಗೊಂಡ್ರು, ಇರ್ಲಿ ಬಿಡು ಅಂತ ನಾವು ತಗೊಂಡಿದ್ದೆ. ಅದು ಎಲ್ಲಿ ಅಂತ ಗ್ಯಾಪ್ ತಾನೇ ಗೊತ್ತಿಲ್ಲ. ಅದು ತುಂಬ ವರ್ಷ ಆಯಿತು. ಅನಿಶ್ ಹುಟ್ಟಿ ಟೈಮಲ್ಲೇ ಎಲ್ಲ ತಂದಿದ್ದು. ಅನಿಶ್ ಹುಟ್ಟಿ ಟೈಮಲ್ಲಿ ಸೌತೆಕಾಯಿ ಹಂಗೆ ಇರ್ತದೆ. ಎಷ್ಟು ನೆಲ್ಲಿಕಾಯಿ ಬೇಕಂದ್ರೂ ಹಂಗೆ
ಈಗ ಇದು ಮಾಡೋಕ್ಕೆ ಚೆನ್ನಾಗಿರ್ತದೆ. ಜ್ಯೂಸ್ ಮಾಡೋಕ್ಕೆ ಅದ್ರಲ್ಲಿ ಕೊಬ್ಬರಿ ಸುರಿಬೇಕು, ದಪ್ಪ ಬಿದ್ದುಬಿಡ್ತದೆ, ರಸ ಬರಲ್ಲ. ರಸ ಬರಲ್ಲ, ಇದು ಸಣ್ಣ ಬೀಳುತ್ತೆ. ಅಕ್ಕಿ ಬರುತ್ತೆ ರಸ. ನಾನು ಅಕ್ಕಿ ಜ್ಯೂಸ್ಗೆ ಮಿಕ್ಸಿಗೆ ಹಾಕಲ್ಲ ನಾನು. ಮಿಕ್ಸಿ ಹಾಕೊಂಡು ರಸ ಈಗ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ಮತ್ತೆ ಇದು ಸಿಪ್ಪೆನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಮುಡಿಕೊಂತೀನಿ. ಮುಖಕ್ಕೆ ಹಾಕೋಕ್ಕಾದ್ರೆ ಆಯ್ತದೆ, ತಲೆಗೆ ಹಾಕೋದು, ಕಡಲೆ ಸಿಟಿ ಜೊತೆ ಮಿಕ್ಸ್ ಮಾಡಿ ಮೈಗೆಲ್ಲ. ಇದಿಲ್ಲ ಅಂದ ದಿವಸ ಅದನ್ನೇ ಪೌಡ್ರನ್ನೇ ಉಂಡೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಉಂಡೆ ಮಾಡ್ಕೊಂಡು ನುಂಗ್ಬಿಡೋದು ಮಾತ್ರ ಥರ. ಆದರೆ ಪೌಡ್ರ್ ಮಾಡಿದ್ರೆ ಮಾತ್ರ ಮಾಡಿರ್ತೀನಿ. ಇದು ತಗೊಬೇಕು, ಬಟ್ಲು ತಗೊಬೇಕು. ಒಂದು ಕಾಯಿ 2 ಕಾಯಿ ರುಬ್ಬಲ್ಲ ಅದು. ಒಂದು ಕಾಯಿ 2 ಕಾಯಿ ರುಬ್ಬಲ್ಲ, ಜಾಸ್ತಿ ಮಾಡಬೇಕು. ಮಿಕ್ಸಿಲಾದರೆ, ಇದರಲ್ಲಾದರೆ 2 ಕಾಯಿ ಈ ಥರ ಮಾಡ್ಕೊಂಡ್ರೆ ಒಂದು ಮಾಡ್ಕೊಂಡ್ರೆ ದಪ್ಪದ 1 ಕಾಯಿ ಇದ್ರೂ ಒಬ್ರಿಗೆ ಸಾಕಾಗುತ್ತೆ. ರೆಡಿ ಆಯ್ತಾ ನಿಮ್ಮ ಜ್ಯೂಸು? ಇವಾಗಲೇ ಕುಡಿಯಲ್ಲ, ಮತ್ತಿನ್ಯಾವಾಗ ಕುಡಿತೀಯಾ? ಟೈಮ್ ಆಯ್ತಲ್ಲ. ಬಿಸಿನೀರು ಕುಡ್ದೀನಿ, ಟೀ ಕುಡ್ದೀನಿ. ಟೀ ಕುಡಿದ್ಬಿಟ್ಟಾಗಲೇ ಜ್ಯೂಸ್ ಕುಡಿಯೋಕ್ಕಾಗ್ತದ? ಅದು ಮಾಡಿಟ್ಟಿರ್ತೀನಿ, ಆಮೇಲೆ ಕುಡಿತೀನಿ. ಹಂಗೆ ಇಂಟ್ಕೊಳ್ಳೋದಾ? ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕೊಂಡು ಕುಡಿದ್ಬಿಡೋದು. ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ. ಬೆಳಿಗ್ಗೆ ಎತ್ತಿ ಕುಡಿದ್ರೆ ಒಳ್ಳೇದಲ್ವಾ? ಬೆಳಿಗ್ಗೆನೆ ಕ್ವಾಳೊಟ್ಟಿ ಕುಡಿಬೇಕು. ಅಷ್ಟೊತ್ತಿಗೆ ನಮ್ಗೆ ಯಾರು ಮಾಡ್ಕೊಡ್ತಾರೆ ಮಾಡೋಕ್ಕೆ ಕೆಲಸ ಬಿಟ್ಟು? ಯಾವಾಗ ಆಯ್ತದ ಅವಾಗ ಕುಡಿತೀವಿ ನಾವು, ಒಂದೆಲ್ಲ ಉಲ್ಟಾ ಪಲ್ಟ. ಟೀ ಕುಡಿದ್ಬಿಟ್ಟು ಕುಡಿಯೋದು. ಒಣಗಿಸಿರೋದು ಎಲ್ಲ ಇದು ಪುಡಿ ಮಾಡೋಕ್ಕೆ ಏನೇ ಇದು ನಿಂಬೆ ಅದೆಂತ ಕಿತ್ಲೆ ಹಣ್ಣಿಂದು, ಇದು ನಿಂಬೆಹಣ್ಣಿಂದು, ಬಾದಾಮ್, ಇದೆಲ್ಲ ಇದು ಮುಖಕ್ಕೆ ಹಾಕೊಳ್ಳೋಕ್ಕೆ ಆಮ್ಲ ಅದು. ಇದೆಲ್ಲ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಬಚ್ಚಲ ಮನೇಲಿ ಒಂದು ಬಾಕ್ಸ್ ತುಂಬಿ ಇದನ್ನ ಅದಂಥದ್ದು ಕಡಲೆ ಹಿಟ್ಟು ಬೇಯಿಸ್ಬಿಟ್ಟು ತುಂಬಿಟ್ಬಿಡ್ತೀನಿ. ನಾನು ಸೋಪ್ ಹಾಕೊಳ್ಳಲ್ಲ, ಅದನ್ನೇ ಮುಖಕ್ಕೆ ಹಾಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೊಂದು ದಿನ ಆಗೋದು. ಇದು ನಮ್ಮ ಅಮ್ಮನ ಸ್ಕಿನ್ ಸೀಕ್ರೆಟ್. ಇಷ್ಟು ಬಂದದ್ದು 2 ಕಾಯಿ ಆದರೆ ಇದು ಸಾನೆ ದಿನ ಆಗ್ಬಿಟ್ಟೈತೆ. ಕಾಯಿ ಒಣಕೊಂಡಿದ್ದು ಫ್ರೆಶ್ ಕಾಯಿ ಆದರೆ ಜಾಸ್ತಿ ಬರುತ್ತೆ. ಸಾಕು, ಒಂದು ಲೋಟಕ್ಕೆ ಮಸ್ತಾಗುತ್ತೆ. ಸಾಕು. ಗಂಜಿ ಬಿಟ್ಕೊಡು. ಗಂಜಿ ಆಯ್ತು. ಒಂಚೂರು ಬಿಸಿ ಮಾಡಲ? ಬೇಡ ಬೇಡ, ಅದು ಬಿಸಿ ಇರುತ್ತೆ ಸಿಕ್ಕಾಪಟ್ಟೆ, ಕುಡಿಯೋಕ್ಕೆ ಆಗಲ್ಲ. ಸಾಕು, ತುಂಬ ಬಿಡಬೇಡ ಅಮ್ಮ. ತಿಂತಾರೆ. ಬೇಡ, ಹೆಸ್ರಿಗೆ ಹಾಕ್ಬೇಕಾಗ್ತದೆ. ನೀನು ಒಂಚೂರು ಕುಡಿ. ನಾನು ಕುಡಿತೀನಿ. ಯಾಕೆ ಕುಡಿಯಲ್ವಾ? ಕುಡಿತೀನಿ, ಇವಾಗೆಲ್ಲ ಟೀ ಕುಡಿದ್ಮೇಲೆ ಕುಡಿಯೋಣ ನಾನು. ಇದು ನಮಗೆ ಗಂಜಿ. ವಾರಕ್ಕೊಂದ್ಸತಿ ಬೆಡ್ಶೀಟ್ ಎಲ್ಲ ತೆಗ್ದು ಡೈಲಿ ಕಸ ಗುಡಿಸ್ಕೊಂಡು ಒರೆಸ್ಕೊತಾರೆ. ಬೆಡ್ಶೀಟ್ ಮಾತ್ರ ವಾರಕ್ಕೊಂದ್ಸತಿ ತೆಗ್ದು ಕಿಟಕಿ ಎಲ್ಲ ಕ್ಲೀನ್ ಮಾಡಿ, ಅದೇನೋ ಮಿರರು ಅದನ್ನು ಮಾಡ್ತಾ ಇರೋದೀಗ. ಅಲ್ಲೇನೇನು ಅಷ್ಟೇ ಈ ಥರ ಕೆಂಡದ ಇಟ್ಬಿಟ್ಟು ಬಿಟ್ಟರೆ ಬಿಸಿ ಆಗುತ್ತೆ ಅಂತ ಬಿಸಿ ಮಾಡಿ ಪಾಪಂಗೆ ಹಚ್ಚೋದು. ಈಗ ಎಣ್ಣೆ ಹಚ್ತಾರೆ. ಈಗ ಎಣ್ಣೆ ಹಾಕುತ್ತಾ ಇದ್ದಾರೆ. ಬಿಸಿಲು ಬಂದಿತ್ತು, ಬಿಸಿಲಲ್ಲಿ ಹಾಕಿದ್ರು. ಬೆಳಗ್ಬಿಟ್ಟ. ನೀರು ಬಿಟ್ಟಾರೆ. ಈಗ ನೀರು ಹಿಡಿಯೋ ಕೆಲಸ, ಗೌಡ್ರ ಕೆಲಸ ಆಯಿತು. ಸ್ನಾನ ಮಾಡಿಸಿದಾಗಿದೆ. ಇದನ್ನು ಸ್ನಾನಕ್ಕೆ ಹೋಗು. ನಾನು ಅಷ್ಟೊತ್ತಿಗೆ ನಿಮಗೆ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿ ಕೊಟ್ಬಿಟ್ಟು ಅಲ್ಲವಲ್ಲ ಬಟ್ಟೆ ಅಲ್ಲೋಸ್ತವೆ, ಮಕ್ಕಳೋಸ್ತವೆ, ಇದಕ್ಕೆ ಮಿಷಿನಲ್ಲಿ. ಪಾತ್ರೆ ತೊಳೆದಾಯ್ತು. ನೀರು ಹಿಡಿಬೇಕಿನ್ನ ಮನೆಗೆಲ್ಲ ಕೆಲಸ ಮುಗಿದಲ್ಲೇ ಇರೋ ಕೆಲಸ. ತುಂಬ ಎತ್ಕೊಂಬರಕ್ಕಾಗಲ್ಲ.
ಹ್ಞೂ ಅದನ್ನೇ ಎತ್ಕೊಂಡ್ಬಂದು ಇಟ್ಕೊಂಬೇಕು. ತುಂಬ ಎತ್ತಕ್ಕಾಯ್ತದೆ, ದಂಡೆನೇ ಅಷ್ಟೊಂದು ತೂಕ ಇರ್ತದೆ. ಈ ಸೊಂಟ ಬೇರೆ ನನಗೆ ಎತ್ತಿ 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 ನೀರು ಎತ್ತಿ ಸೊಂಟ ಹೋಗಿ ಕಾಣ್ತೈತೆ. ಇನ್ನೇನು ಮತ್ತೆ ಪ್ರತಿ ದಿನ ನೀರು ಎಲ್ಲ ತಕ್ಕೂ ಇತ್ತು ಇರಬೇಕು. ನಮಗೆ ದಿನ ನೀರು ಬಂದರೆ ಎಲ್ಲ ಒಂದು ಕಡೆಯಿಂದ ಆಗಬೇಕು. ಹಿಡ್ಕೊಂಬಂದು ಇದ್ದೀನಿ ಮಡಗಿದ್ದೆ. ಆಗಲೇ ಬಿಂದಿಗೆ ಹಿಡ್ದಿಕ್ಕಿದ ಚೆಲ್ಬೇಕಲ್ಲ. ವರ್ಸು ಚೆಲ್ಲೋದು ವರ್ಸೋದು ಚೆಲ್ಲೋದು ತುಂಬ. ಮುಚ್ಚಿಬಿಡೋದು. ಇವಾಗ 3 ಗಂಟೆ ಹೇಳಿದ್ರೆ ನಾಳೆ ಶುಕ್ರವಾರ ಏನು ಮಾಡ್ತಾರದು? ರಾಗಿ ತೊಳಿತಿದ್ದೀನಿ. ಯಾರಿಗೆ ಹೇಳು? ಯಾರಿಗೆ? ಮನೆ ಸುಂದ್ರಿಗೆ. ನಿಮ್ಮನೆ ಸುಂದ್ರ ಯಾರು? ಒಂದು ರಾಗಿ ಸರಿ ಮಾಡಿ 3 ತಿಂಗಳಿಂದ ರಾಗಿ ತೊಳೆದು ಒಣಗಿಸಿ ಕೊಡ್ತೀನಿ. ರಾಗಿ ಸರಿ ಮಾಡ್ತೀನಿ. ನೀನು ಅನಿಶಿಂಗಾಗಿದ್ದೆ ಇಲ್ಲೇ ಇದ್ದ ಮಾಡ್ಕೊತಿದ್ದೆ. ಈಗ ನೀನು ತಿನ್ಸಕ್ಕ ಏನು ತಿನ್ಸ್ತೇನೆ ನೋಡ್ತೀನಿ. ಹಂಗೊಚ್ಚಿ ಚೆನ್ನಾಗಿ ತೊಳಿಬೇಕಾ? ಇದೊಂದು ಸತಿ ನಾನು ನಮ್ಮನೇಲಿ ತೊಳೆದಿದ್ದೆ. ಅಲ್ಲಿ ನೋಡಿ ತೊಳೆಯೋಕ್ಕಾಗಲ್ಲ ಆ ಥರ ಇದ್ದರೆ. ಈ ಥರ ಮುಂಕ್ರಿ ಇದ್ದರೆ ಚೆಂದ ತೊಳೆಯೋಕ್ಕೆ. ಮಂಕ್ರಿ ಬಟ್ಟೆ ಕಟ್ಟ ಎಷ್ಟು ಸತಿ ತೊಳಿತೀಯಾ? 3 ಸತಿ ಸಾಕಾ? ಆ ರಾಗಿ ಎಲ್ಲ ಅಷ್ಟೊಂದು ಹೋದ ಕೋಳಿ ತಿಂತವೆ ಅಂತ. ಕೋಳಿ ತಿಂತದೆ. ನಮ್ಮನೆ ಕೋಳಿ ಇಲ್ವಾ? ನಾನೆಲ್ಲ ಕೋಳಿ ತಿನ್ನೋದೆಲ್ಲ ಹೋದ್ರೆ ಹಾಂ ಕೋಳಿ ನಮ್ಮ ಹೋಗಲ್ಲ. 3-4 ದಿವಸ ಆಯ್ತು ತಿಂತವೆ. ಈ ಥರ ಮಂಕರಿಗೆ ವೇಲೋ ಬಟ್ಟೆನೋ ಸೀರೆ ಏನಾದರೂ ಒಂದು ಬಟ್ಟೆ ಹಾಕ್ಬಿಟ್ಟು ಹಾಕಿದ್ರೆ ವೇಸ್ಟ್ ಆಗಲ್ಲ. ಇಲ್ಲಿ ಕೋಳಿ ತಿಂತವೆ ಅಂತ ಬಿಡ್ತಾವ್ರೆ ಹೋದವನ್ನ. ಮೇಲ್ಗಡೆ ಹೊಟ್ಟೆಲ್ಲ ಹೋಗುತ್ತದೆ. ಅಷ್ಟೇ ಕತೆ. ಜಾಗ ಇದ್ದರೆ ತೊಳಿಬೋದು. ಬಾಡಿಗೆ ಮನೇಲಿರೋರು ಹೆಂಗೆ ತೊಳಿತಾರೆ? ಅದಕ್ಕೆ ನಮ್ಮ ಅಮ್ಮಂಗೆ ಬೇರೆ ಮನೆ ಅಂದರೆ ಆಗಲ್ಲ. ಮುಂದೆ ಜಾಗ ಇದ್ರೇ ಅವ್ರಿಗೆ ನೆಮ್ಮದಿಯಾಗಿರೋಕ್ಕಾಗೋದು. ಇಲ್ಲ ಅಂದರೆ ಒಂಥವು ಇರಲ್ಲ. ಅಲ್ಲೋಗಿ ಹಸಿಗೆ ಮೇವು ಹಾಕೋದು. ಏನೋ ಬೇರೆ ಏನು ಕಾಣಿಸ್ತೋ? ಹುಡಿಕೊಂಬಂದಿದೆಯಲ್ಲ, ಏನೋ ಕಾಣಿಸ್ತು? ಮನೆಗಿದ್ದಾನೆ ಯಾಕೋ ಎದ್ದೋಡ್ ಬಂದ್ಬಿಟ್ಟ. ಕತೆ ಕೇಳಿದ್ರೆ ಎಲ್ಲ ಊರಲ್ಲೆಲ್ಲ ನೋಡ್ಬಿಡೋದು. ಪೋಸ್ಟ್ ಹಾಕಿದ್ರೆ ಅದೇ ಇನ್ನೂ ಅಷ್ಟವಾ? ಸಾಕು. ಅವನು ನೀನು ಇಷ್ಟೊಂದು ತಿಂತಾನ? ಒಂದು ಸ್ವಲ್ಪ ಸಾಕು. ನಮ್ಮಮ್ಮಂದು ಇವಾಗ ನಾಷ್ಟ ಕಮ್ಮು ಊಟ 2 ಇವಾಗ ಮಾಡ್ತಾ ಇರೋದು. ಬೆಳಿಗ್ಗೆ ನಾಷ್ಟ ಏನು ಮಾಡಲ್ಲ, ಮಧ್ಯಾಹ್ನ ಊಟನೇ ಒಂದೇ ಸತಿ. ನಾವಿರೋದ್ರಿಂದ ಕೆಲಸ ಜಾಸ್ತಿ ಇರೋದ್ರಿಂದ, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಪೂಜೆ ಸ್ನಾನ ಆಗಿ ಪೂಜೆ ಆಗಿ ಅವರು ನಾಷ್ಟ ಊಟ 2 ಒಟ್ಟಿಗೆ ಮಾಡೋದು. ಇದು ಅವ್ರ ಟೈಮಿಂಗ್ಸು. ಈಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸಂಜೆ ಪೂಜೆ ಮಾಡ್ತಾರೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಪೂಜೆ ಎಲ್ಲ ಹೋಗಿರೋದು.
ಈಗ ಬಟ್ಟೆ ಒಗೆಯುವ ಸಮಯ. ಇದು ಮುಗಿಯೋ ಅಷ್ಟರಲ್ಲಿ ಎಷ್ಟೊತ್ತಾಗ್ಬೋದು? 5 ಗಂಟೆ ಆಯ್ತದಾ? ಓಹೋ. ಪಾಪುನ ಅವೆಲ್ಲ ಉಚ್ಚೆ ಬಟ್ಟೆ ಅದೆಲ್ಲ ಕೈಯಲ್ಲೇ ಒಗೆಯೋದು ಇವರು, ಮಿಷಿನ್ಗೆ ಏನು ಹಾಕಲ್ಲ. ಆಚೆ ಬಾಕ್ಲೆಲ್ಲ ತೊಳೆದು ಬಟ್ಟೆ ಒಗೆದು ಎಲ್ಲ ಹಾಕೊಂಡು ಹತ್ತಿಕಾಯಿಗಳು 5:30. ಹಸು ಹಿಡಿಬೇಕು, ಪೂಜೆ ಮಾಡಬೇಕು. ಇವತ್ತು ಗುರುವಾರ ಅಲ್ವಾ, ಪೂಜೆ ಕೂಡ ಪೂಜೆ ಮಾಡೋದು. ನಾನು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. ಬೇರೆ ಹಾಕಿಲ್ವಲ್ಲಮ್ಮ. ನಾನೀಗ ಕಾಫಿ ಮಾಡಿ ಹಸು ಇಟ್ಕೊಂಬರಕ್ಕೆ ಹೋಗೋರೆ. ಬಂತ ಮಸ? ಬರಲಿಲ್ವ ಇನ್ನೂ? ಇಷ್ಟೊತ್ತಿಗೆ ಬರೋದಲ್ಲ. ಇಲ್ಲಿ ರೋಡೆಲ್ಲ ಹೋಗ್ಬೇಕು. ಕೆಳಗಡೆ ಅವ್ರು ಹಸು ಸಾಕಿದ್ದಾರೆ, ಅಲ್ಲಿ ಅವ್ರ ಜೊತೆನೇ ಹೋಗುತ್ತದು, ನಮ್ಮನೆ ತಕ್ಕ ಬರಲ್ಲ. ಬಂದಾಗ ಅಣ್ಣ ಕರೆದ್ರು, ಮಂಗ್ಳಕ್ಕ ಹಸು ಬಂದೈತೆ ಅಂತ, ಅದಕ್ಕೆ ಹೋಗಿದ್ದಾರೆ. ಅಲ್ಲಿ ಹಿಡ್ಕೊಂಡಿದ್ದಾರೆ, ಕಾಣಿಸ್ತಲ್ಲ. ಬರ್ತಾರೆ ಈಗ ಹೊಲ್ದಲ್ಲಿ ಹಿಂಗಾಸಿಂದ. ಅದು ಅಲ್ಲೇ ಹೋಗುತ್ತೆ ಪಾಪ, ಅದೊಂದೇ ಇರೋದ್ರಿಂದ ಅವ್ರು ಕೂಗ್ತಾರೆ ಬಂದಾಗ. ಬಂದರು ಮೇಡಮ್. ಅವ್ರ ಜೊತೆ ಬೈರನೂ ಓಡ್ಬಿಡ್ತಾನೆ ಯಾವಾಗಲೂ ಅಷ್ಟೇ. ನಮ್ಮಮ್ಮ ಎಲ್ಲಿ ಹೋಯ್ತಾನೋ ಅವ್ರ ಹಿಂದೆ ಹೊರಟುಬಿಡ್ತಾನೆ. ನಾನು ಎಲ್ಲೇ ಹೋಗಲಿ, ಮನೆಯಿಂದಕ್ಕೆ ಹೋಗಲಿ. ಇದು ನಮ್ಮಮ್ಮನ ಪುಟ್ಟ ಪ್ರಪಂಚ. ಇಬ್ಬರು ಹೆಣ್ಮಕ್ಳನ್ನ ಒಂದು ದಡ ಸೇರಿಸಿ ಅವ್ರ ಪ್ರಪಂಚದಲ್ಲಿ ಗಿಡ, ಹಸು, ನಾಯಿ, ಕೋಳಿ ಇದಿಷ್ಟು ನಮ್ಮನ್ನು ಬಿಟ್ಟರು ಬೇಕಂದರೆ ಒಂದು ಪಕ್ಷ ಬಿಟ್ಬಿಡ್ತಾರೆ. ಇದಿಷ್ಟನ್ನು ಮಾತ್ರ ಒಂದಿನನೂ ಬಿಟ್ಟು ಇರಲ್ಲ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಇದು ಲೆಂತಿ ಆಗೋಯ್ತು ವಿಡಿಯೋ. ಹೇಗನ್ನಿಸ್ತು ಇದು ಅಂತ ಕಮೆಂಟ್ ಮಾಡಿ ಹೇಳಿ. ಇದರಲ್ಲಿ ನಾನು ಒಂದು 50% ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಗಿರೋದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.